ವಿಚಾರ ಹೇಳ್ತೀನಿ ಇವತ್ತು. ಒಂದು ಪುಟ್ಟ ಬಾಲಕ, 11 ವರ್ಷದ ಬಾಲಕ, ಅವರಿಗೆ ಆ ಬಾಲಕನಿಗೆ ತಾಯಿ, ಈ ಬಾಲಕನಿಗೆ ತಂದೆ ಇಲ್ಲ. ಈ ತಾಯಿ ಟ್ರ್ಯಾಕ್ಟರ್ ಮೇಲೆ ಜೋಳ ತುಂಬಿಕೊಂಡು ಬರ್ತಾ ಇರ್ತಾನೆ ಆ ಬಾಲಕ. ಆಗ ಅವರ ಹೊಲದಲ್ಲಿ ಒಂದು ವಯರ್ ನೇತಾಕೊಂಡಿರ್ತದೆ, ವಿದ್ಯುತ್ ತಂತಿ. ಯಮತಂತಿಗೆ ಬಾಲಕನ ಬದುಕೆ ಅಯೋಮಯವಾಗಿದೆ. ಬೆಸ್ಕಾಂ ಎಡವಟ್ಟಿಗೆ ಇಡೀ ಕುಟುಂಬವೇ ಕಂಗಾಲಾಗಿದೆ. ಕಾಲಿನ ಬೆರಳು, ಅರ್ಧ ಕೈ ಕಳೆದುಕೊಂಡಿದ್ದಾನೆ ಈ ಬಾಲಕ. ಅಂದರೆ ಟ್ರ್ಯಾಕ್ಟರ್ ಮೇಲೆ ಜೋಳ ತುಂಬಿಕೊಂಡು ಬರ್ತಾ ಇದ್ದ ಬಾಲಕ ಕಳೆದ 3-4 ತಿಂಗಳಿಂದ, ಒಂದು 10 ತಿಂಗಳಿಂದ ಹೇಳ್ತಾ ಇದ್ದಾರಂತೆ, ಸರ್ ಆ ವಯರನ್ನು ಮೇಲಕ್ಕೆ ಮಾಡಿಕೊಡಿ, ಮೇಲಕ್ಕೆ ಮಾಡಿಕೊಡಿ, ಮೇಲಕ್ಕೆ ಮಾಡಿಕೊಡಿ ಅಂತೇಳಿ. ಕಳೆದ 40 ದಿನಗಳಿಂದ ಆ ಬಾಲಕ ಆಸ್ಪತ್ರೆಯಲ್ಲಿದ್ದಾನೆ. ಈ ಬೆಸ್ಕಾಂನವರು ಒಂದು ಮಾನವೀಯತೆಗಾದರೂ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ ಅಂತಂದರೆ, ಆಸ್ಪತ್ರೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಆ ತಾಯಿ. ಬನ್ನಿ ಆ ಸ್ಟೋರಿ ನೋಡೋಣ. ಮೊದಲಿಗೆ 11 ವರ್ಷದ ಮಗು, ಆತನ ಕರೆಂಟ್ ಶಾಕ್ ಆಗಿದೆ. ಆದರೆ ಹೊಲದಲ್ಲಿ ಹೋಗ್ತಾ ಇದ್ದಾನೆ ಆತ, ಟ್ರ್ಯಾಕ್ಟರ್ ಮೇಲೆ ಜೋಳ ತುಂಬಿಕೊಂಡು. ಆ ವಯರ್ ಎಷ್ಟು ಟ್ರ್ಯಾಕ್ಟರ್ ಮೇಲೆ ಹೋಗ್ತಿರ್ಬೇಕಾದ್ರೆ ಬಾಲಕ ಆ ವಯರ್ ಎಲ್ಲಿ ತನಕ ಬಂದಿರ್ಬೋದು, ಆ ವಯರು ತಾಗಿ ಆ ಬಾಲಕನ ಯಾವುದು ಕೈ ಬೆರಳು, ಕಾಲಿನ ಬೆರಳು ಇದು ಕಟ್ಟಾಗಿದೆ ರೀ. ಬೆಸ್ಕಾಂನವರು ಇದಕ್ಕಿಂತ ಮೊದಲು ಅವರು ಹೇಳಿದಾಗ ಅದನ್ನು ರಿಪೇರಿ ಮಾಡಿದ್ದಿದ್ರೆ ಆ ಪ್ರಾಬ್ಲಮ್ ಉಂಟಾಗ್ತಾ ಇರಲಿಲ್ಲ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡೋಣ. ಎಸ್, ಈ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಯಾಕಪ್ಪ ದೇವ್ರೆ ನಮಗೆ ಇಷ್ಟೊಂದು ಕಷ್ಟ ಕೊಟ್ಯಪ್ಪ ಅಂತ ಮಗನ ಪರಿಸ್ಥಿತಿ ನೆನೆದು ಹೆತ್ತಮ್ಮ ಕಣ್ಣೀರಿಡುತ್ತಿದ್ದಾರೆ. ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರೋ ಮಗನ ಪರಿಸ್ಥಿತಿ ಕಂಡು ಇಡೀ ಕುಟುಂಬ ಕಂಗಾಲಾಗಿ ಹೋಗಿದೆ. ತಾಯಿ ರತ್ನಾಬಾಯಿಗೆ ದಿಕ್ಕೆ ತೋಚದಂತಾಗಿದೆ. ಹೀಗೆ ಹಾಸಿಗೆ ಮೇಲೆ ಮಲಗಿ ಸಂಕಟ ಪಡುತ್ತಿರೋ ಈ ವಿಕಲಚೇತನನ ಹೆಸರು ದಿಲೀಪ್. 11 ವರ್ಷದ ಈತ ಸ್ನೇಹಿತರೊಂದಿಗೆ ಆಟ ಆಡುತ್ತಾ ಶಾಲೆಗೆ ಹೋಗ್ಬೇಕಿತ್ತು. ಆದರೆ ಇದೀಗ ತನ್ನದಲ್ಲದ ತಪ್ಪಿಗೆ ಹಾಸಿಗೆ ಮೇಲೆ ನರಳುತ್ತಾ ಮಲಗುವಂತಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹೊಸಜೋಗ ಗ್ರಾಮದ ಬಾಲಕ ದಿಲೀಪ್ ಡಿಸೆಂಬರ್ 3ರಂದು ತಾಯಿ ಜೊತೆ ಹೊಲಕ್ಕೆ ಹೋಗಿದ್ದ. ಹೊಲದಿಂದ ಟ್ರ್ಯಾಕ್ನಲ್ಲಿ ಜೋಳ ತುಂಬಿಕೊಂಡು ಬರುವಾಗ ಕೆಳಮಟ್ಟದಲ್ಲಿ ಹಾದು ಹೋಗಿದ್ದ 11 kV ವಿದ್ಯುತ್ ತಂತಿಗೆ ಶಾಕ್ ಹೊಡೆದಿದೆ. ಇದರ ಪರಿಣಾಮ ಬಾಲಕನ ಬಲಗೈ ಹಾಗೂ ಬಲಗಾಲಿನ ಬೆರಳು ಸ್ವಾಧೀನ ಕಳೆದುಕೊಂಡಿತ್ತು. ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾದ ಬಳಿಕ ವೈದ್ಯರು ಬಾಲಕನ ಜೀವಕ್ಕೆ ಅಪಾಯವಿರುವ ಕಾರಣ ಬಲಗೈ ಹಾಗೂ ಕಾಲಿನ 3 ಬೆರಳುಗಳನ್ನ ಕತ್ತರಿಸಿದ್ದಾರೆ. 1 ತಿಂಗಳಿನಿಂದ ನೋವಿನಿಂದ ನರಳುತ್ತಾ ಇದ್ರು. ಯಾರು ಇವರ ನೆರವಿಗೆ ಬಂದಿಲ್ಲ. ಮನೇಲಿ ನೋಡ್ಕೊನೋರು ಯಾರು ಇಲ್ಲ. ನನಗೆ 2 ಮಕ್ಕಳು, ಸಣ್ಣ ಮಗು, ದೊಡ್ಡ ಮಗು. ಅವ್ರಿಗೆ ನೋಡ್ಕೊಂತ ನಾನಿದ್ರೆ ನನಗೆ ಮಾಡಿ ಹಾಕೋರು ಯಾರು ಸರ್? ನನ್ನ ಗಂಡ ಇಲ್ಲ, ತೀರ್ಕೊಂಡು 10 ವರ್ಷ ಆಯಿತು. ನಾನೇ ಮಕ್ಕಳಿಗೆಲ್ಲ ಕೂಲಿ ಮಾಡಿ ಸಾಕ್ತಾ ಇರೋದು. ಇನ್ನೊಬ್ರ ಹತ್ರ ಬಿಟ್ಟು ಹೋಗ್ತಿದ್ದೆ ಸಣ್ಣವರಿದ್ದಾಗ. ಇವಾಗ ಅವರು ಎಷ್ಟು ದಿನ ಅಂತ ನೋಡ್ಕೊತಾರೆ. ಅದಕ್ಕೆ ನಾನು ಹೊಲಕ್ಕೆ ಕರ್ಕೊಂಡು ಹೋಗಿದ್ದೆ ಸರ್. ನಾನು ಜೋಳ ಮುರಿಯಕ್ಕೆ ಹೋಗಿದ್ನಲ್ಲ, ಜೊತೆ ಕರ್ಕೊಂಡು ಹೋದೆ. ಅಲ್ಲಿ ಲೈನು ಜೋತ್ ಬಿದ್ದಿತ್ತು. ಅವ್ರಿಗೆ ಹೇಳಿದ್ದೀವಿ, ಕಂಪ್ಲೇಂಟು ಮಾಡಿದ್ದೀವಿ, ಸರಿ ಮಾಡಿರಿ ಅಂತ. ಅವ್ರು ಸರಿ ಮಾಡಿಲ್ಲ ಸರ್. ಅವ್ರು ಸರಿ ಮಾಡಿದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್. ನಾವು ಬಂದು ತಿಂಗಳ ಮೇಲೆ 6 ದಿನ ಆಯಿತು ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀವಿ. ಯಾರು ಬಂದು ನಮಗೆ ಕೇಳಿಲ್ಲ, ಮಾತಾಡ್ಸಿಲ್ಲ. ಇನ್ನು ವಿದ್ಯುತ್ ವೈರ್ ಜೋತು ಬಿದ್ದಿರುವ ಬಗ್ಗೆ ಅದಾಲತ್ನಲ್ಲಿ ಹಲವು ಸಲ ಹೊಲದ ವಿದ್ಯುತ್ ಲೈನ್ ಸರಿ ಮಾಡಿ ಅಂತ ಮನವಿ ಮಾಡಿದ್ರು. ಆದರೆ ವಿದ್ಯುತ್ ಇಲಾಖೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದರೆ ಈ ಘಟನೆ ನಡೆದ ನಂತರ ಬಂದು ಸರಿ ಮಾಡಿ ಹೋಗಿದ್ದಾರೆ. ಆದರೆ ಇವರಿಗೆ ಇಲ್ಲಿ ತನಕ ವಿದ್ಯುತ್ ಇಲಾಖೆಯಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಯಾರು ಬಂದಿಲ್ಲ, ಯಾರು ಕೇಳಿಲ್ಲ ಸರ್, ಯಾರು ಕೇಳಿಲ್ಲ. ಅದಕ್ಕೆ ಪಾಪು ಮಗನ ಕೈ ಕತ್ತರಿಸಿದಾರೆ ಸರ್. ಇಲ್ಲ, ಮಗನ ಕೈ ಕತ್ತರಿಸಿದಾರೆ. ಅದು ಸುಟ್ಟಿತ್ತು, ಕಾಲು ಬೆರಳು ಎಲ್ಲ ಸುಟ್ಟಿತ್ತು. 3 ಬೆರಳು ಕಟ್ ಮಾಡಿದಾರೆ ತೆಗೆದು. ಆಪ್ರೇಷನ್ ಮಾಡಿ ಫಸ್ಟ್ನೇ ಆಪ್ರೇಷನ್, 2ನೇ ಆಪ್ರೇಷನ್ ಎಲ್ಲ ಆಗಿದೆ ಸರ್. ಇವಾಗ ಅವ್ನು ನಡೆಯೋದಿಲ್ಲ. ನಾನೇ ಎತ್ಕೊಂಡು ಹೋಗಬೇಕು.
ಟ್ಯಾಲೆಟ್ ಅಲ್ಲಿ ಎಲ್ಲಿ ಇದಾನ ಅಲ್ಲೇ ರೀಸೀಸ್ ಮಾಡೋದು, ಅಲ್ಲೇ ಬಾತ್ರೂಮಿಗೆ ಹೋಗೋದು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂತ ನಾನು ಇಲ್ಲೇ ಕುತ್ಕೊಂತೀನಿ ಸರ್. ಸಣ್ಣ ಮಗು ನೋಡಿದ್ರೆ ಮನೇಲಿ ಬಿಟ್ಟು ಬಂದೀನಿ ಅತ್ತೆ ಮಾವರ ಹತ್ರ. ಒಂದು ನಮಗೆ ಸರ್ಕಾರದಿಂದ ನ್ಯಾಯ ಸಿಗಬೇಕು. ನೀವೇನು ಕೊಡಿಸ್ತೀರೋ ನ್ಯಾಯ ಯಾರೂ ಬಂದಿಲ್ಲ, ಯಾರೂ ನೋಡಿಲ್ಲ. ನೀವು MLAಗಳು ಎಲ್ಲರೂ ಸರ್ಕಾರಿಗಳು ಅಷ್ಟೇ, ಗೊತ್ತಿಲ್ವ ನಿಮಗೆ ಬಿಟ್ಟಿದ್ದು ಬಡವರ ಕಡೆಯಿಂದ. ತಕ್ಷಣವೇ ಬೆಸ್ಕಾಂ ಅಧಿಕಾರಿಗಳು ತಪ್ಪಿತಸ್ಥ ಎಂಜಿನಿಯರ್ಗಳ ವಿರುದ್ಧ ಕ್ರಮ ಜರುಗಿಸಬೇಕು. ತಂದೆ ಇಲ್ಲದ ಬಾಲಕನ ಬದುಕಿಗೆ ನೆರವು ನೀಡಬೇಕು. ಇಲ್ಲದಿದ್ದರೆ ಇಂಧನ ಸಚಿವರ ನಿವಾಸದ ಎದುರೇ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಬಾಲಕನ ದೊಡ್ಡಪ್ಪ ವಿಜಯ್ ನಾಯ್ಕ್ ಎಚ್ಚರಿಸಿದ್ದಾರೆ. ಈಗ ಕೈ ಅರ್ಧ ಕಟ್ಟಾಗಿದೆ ಸರ್, ಬಲಗೈ ಅರ್ಧ ಕಟ್ಟಾಗಿದೆ, ಕಾಲಿನ 3 ಬೆರಳು ಕಟ್ ಮಾಡಿದ್ದಾರೆ. ಅವನ ತಂದೆ ಸತ್ತು 10 ವರ್ಷ ಆಯಿತು. ಈಗ ನನಗೆ ಸರ್ಕಾರದಿಂದ ಹುಡುಗಗೆ ಸಣ್ಣ ಪುಟ್ಟ ಏನೋ ಒಂದು ನೌಕರಿನೋ ಅವನ ಜೀವನ ಸೆಟ್ಲ್ಮೆಂಟ್ ಏನೋ ಒಂದು ಕೊಡಬೇಕು ಅಂತೇಳಿ ಬೆಸ್ಕಾಂನವರು. ಇದಕ್ಕೆ ಮೇನ್ ಇದು ಹುಡುಗಗೆ ಈ ಥರ ಹಿಂಗೆ ಆಗೋದಕ್ಕೆ AW ಜೈನೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ರಿಪಬ್ಲಿಕ್ ಕನ್ನಡ ಈ ಕುಟುಂಬದ ಪರವಾಗಿ ಇವತ್ತು ನಿಂತೇ ನಿಲ್ಲುತ್ತೆ. ನ್ಯಾಯ ಸಿಗೋ ತನಕ ಇವರ ಪರವಾಗಿ ಜೊತೆಯಾಗಿರುತ್ತೆ. ಈಗ ಆ ಬಾಲಕ ಯಾವ ಜಾತಿ ನನಗೆ ಗೊತ್ತಿಲ್ಲ ಸರ್. ನಾನು ನಮ್ಮ ದೇಶದ ಒಂದು ಪ್ರಜೆ, ಒಬ್ಬ ನಾಗರಿಕ ಪ್ರಜೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ನಿಮಗೆ ಸಂಬಂಧಪಟ್ಟವ್ರದ್ದಾಗಿದ್ದರೆ ಎಷ್ಟು ಜನ ಓಡೋಗ್ತಾ ಇದ್ರು. ಮುಖ್ಯಮಂತ್ರಿಗಳು ಬೇಕಾ, ಮತ್ತೊಬ್ಬ ಬೇಕಾ, ಮಗದು. ನಾನು ಅವರನ್ನೆಲ್ಲ ಬರಬೇಕು ಅಂತ ಹೇಳ್ತಾ ಇಲ್ಲ. ಇಷ್ಟೆಲ್ಲ ಸಂಘ ಸಂಸ್ಥೆಗಳು ನ್ಯಾಯ ನೀತಿ ಧರ್ಮದ ಬಗ್ಗೆ ಪಾಠ ಮಾಡುವಂಥವ್ರು ನಾವೆಲ್ಲ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ. ಒಂದು ಪಾಪದ ಬಡ ಮಕ್ಕಳಿಗೆ ಏನಾದ್ರು ತೊಂದರೆ ಆದಾಗ ನಾವು ಯಾರು ನೋಡಲ್ವೇನ್ರಿ? ಅದನ್ನ ಎಷ್ಟು ಸಲ ಹೇಳಿದ್ದಾರೆ ಸರಿ ಮಾಡಿ ಅಂತ ಹೇಳಿ. ಏನು ಸತ್ತೋಗಿದ್ರೆ ಇವರು ಬೆಸ್ಕಾಂ ಅವರಲ್ಲಿ ಎಷ್ಟು ಸಾಯಿಸ್ತೀರಿ ನೀವೆಲ್ಲ? ನಿಮಗೆ ಎಷ್ಟು ಬೇಗ ನೆನಪಾಗುತ್ತೆ? 1 ತಿಂಗಳು ಕಟ್ಟಿಲ್ಲ ಅಂತಂದ್ರೆ ಬಂದ್ಬಿಡು ಕಟ್ ಮಾಡ್ತೀರಿ ಅಂದ್ಬಿಟ್ಟು. ಈಗ ನಿಮ್ದು ಕಟ್ ಮಾಡಿಸಲ್ಲ ನಾನು ನೀವು ಕೆಲಸವನ್ನ. ಆಮೇಲೆ ನೀವು ಅಲ್ಲಿ ಓಡಾಡುವಾಗ ನೋಡುವಲ್ಲ ಈ ಬೆಸ್ಕಾಂ ಅವರು ಇವರೆಲ್ಲ ನೋಡಲ್ವಾ ನೀವು? ಏನು ಕಣ್ಣೇನು ಪಾದದ ಕೆಳಗೆ ಇಟ್ಕೊಂಡು ಓಡಾಡ್ತೀರಾ ನೀವು ಬೆಸ್ಕಾಂ ಅವರು? ನಿಮ್ಮ ಜವಾಬ್ದಾರಿ ಅಲ್ವ ಅಲ್ಲಿಂದ ಗಾಡಿಯಿಂದ ಹೋಗುವಾಗ, ಬೈಕಿಂದ ಹೋಗುವಾಗ ಏನಾದ್ರು ಏನಪ್ಪ ಇದು ವೈರಿಂಗ್ ಕೆಳಗೆ ಬಂದಿದೆ, ಒಬ್ಬನು ಓಡಾಡಿಲ್ವ ಆ ಭಾಗದಲ್ಲಿ? ಒಬ್ಬನ ತಲೆಗೆ ಹೋಗಿಲ್ವ ಇಲ್ಲಿ ಯಾವುದಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ? 1 ತಿಂಗಳು ಕಟ್ಟಿಲ್ಲ ಅಂದರೆ ಸಾಕು ಬಿಲ್ಲು ಬಂದುಬಿಟ್ಟು ನಿಮ್ಮ ಹಾರಾಟಗಳೇನು, ಹೋರಾಟಗಳೇನು, ಯಾವ ಯೋಗ್ಯತೆಗೆ ಕಟ್ಟಬೇಕು? ಅಲ್ವಾ ಬೆಸ್ಕಾಂನ ಜವಾಬ್ದಾರಿ ಅದು? ಯಾರಾದರೂ ಐ ಆಮ್ ಸಾರಿ, ಮತ್ತೊಬ್ಬರಿಗೆ ಆಗಬೇಕು ಅಂತ ನಾನು ಬಯಸುವಂಥದ್ದಲ್ಲ. ಬಡವರಿಗೆ ಬದುಕುವ ಹಕ್ಕಿಲ್ವಾಗಿದ್ರೆ ಆ ಪುಟ್ಟ ಪಾಪ ಏನು ಮಾಡಿದೆ? ಮೊದಲೇ ಅವನು ಸ್ವಲ್ಪ ವಿಕಲಚೇತನ ಆಗಿದ್ದ, ಅವನ ಬಲಗಾಲಲ್ಲಿ ಸ್ವಾಧೀನ ಇರಲಿಲ್ಲ. ಈಗ ಕರೆಂಟ್ ಶಾಕ್ ಆಗಿ ಎಡಗಾಲು ಕಟ್ ಮಾಡಿದಾರೆ. ಈ ಕೈನ ಬೆರಳು ಹೋಗಿತ್ತು ಫಸ್ಟು, ಆಮೇಲೆ ಅದು ಸೆಫ್ಟಿಕ್ ಆಯಿತೋ ಮತ್ತೊಂದು ಆಯಿತೋ, ಅರ್ಧ ಕೈ ತೆಗೆದಿದ್ದಾರೆ, ಅರ್ಧ ಕಾಲು ತೆಗೆದಿದ್ದಾರೆ. ಒಬ್ಬ ಆದರೂ ಭೇಟಿ ಕೊಟ್ಟರೆ ಅಲ್ಲಿ ಯಾವ ಆಸ್ಪತ್ರೆಯಲ್ಲಿ ಇರೋದು? ಅದು ಶಿವಮೊಗ್ಗ ಮೆಗ್ಗಾನ್ ಹಾಸ್ಪಿಟಲ್. ಈಗ ಓಕೆ, ದಾವಣಗೆರೆ ಅವರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಹಿಂದೂ ಮುಸ್ಲಿಂ ಗಲಾಟೆ ಆಗಿದ್ದಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ, ಯಾವುದಾದ್ರೂ ಹುಡುಗಿ ಲವ್ ಮಾಡಿದ್ದಿದ್ರೆ ತಲ್ವಾರ್ ಬರ್ತಾ ಇತ್ತು, ಸಾಂತ್ವನಗಳು ಬರ್ತಾ ಇತ್ತು. ಆಮೇಲೆ ಏನೋ ಇವರ ಗೂಗಲ್ ಪೇಗೆ ದುಡ್ಡು ಹಾಕಿ, ಯಾಕೆ ಈ ಮಗು ಬಗ್ಗೆ ಯಾರಿಗೂ ಅನಿಸಿಲ್ವಾ? ನೀವು ಮಾಡ್ಕೊಳ್ಳಿ, ನಿಮ್ಮ ರಾಜ್ಯಕ್ಕೆ ಅದು ಬೇರೆ, ನನಗದು ಸಂಬಂಧ ಇಲ್ಲ. ಈ ಹುಡುಗನಿಗೆ ಹಿಂದೂಗಳಿಂದ ಅಟ್ಯಾಕ್ ಆಗಿದ್ರೆ ಮುಸ್ಲಿಮರಿಂದ ಅಟ್ಯಾಕ್ ಆಗಿದ್ರೆ ಹಿಂದೂಗಳು ಎಷ್ಟು ಜನ ಬರ್ತಾ ಇದ್ರಿ, ಪೊಲೀಸೆಲ್ಲ ಅಲ್ಲೇ ಇರ್ತಾ ಇತ್ತು. ಇದು ನೋವಲ್ವಾ ಮಕ್ಕಳಿಗಾಗಿರೋದು? ಯಾರಾದರೂ ಕೇಳಿದ್ರ ಅಲ್ಲಿ ಆ ಊರವರು ಬೆಸ್ಕಾಂಗೆ ಕೇಳಿದ್ರೇನ್ರಿ? ನಾಚಿಕೆ ಆಗಲ್ವ ನಿಮಗೆಲ್ಲ? ಆ ಮಗುಗೆ ಯಾಕೆ ಹಿಂಗಾಯ್ತು? ಆ ರತ್ನಾಬಾಯಿ ಬಗ್ಗೆ ಯಾರಾದರೂ ಜೊತೆಗೆ ನಿಂತರ ನೀವು? ಯಾರಾದರೂ ಇನ್ನೇನೋ ನಾಳೆ ದುಡ್ಡು ಬಂದರೆ ಬಂದ್ಬಿಡ್ತಿರ್ಬೇಕಿದ್ರೆ ನಮಗೂ ಶೇರ್ ಕೊಡು ಅಂತೇಳಿ. ನಿಮ್ಮ ಊರಲ್ಲಿ ಸಂಘಟನೆಗಳು ಇರೋದಿಲ್ವಾ? ಅಲ್ಲೊಂದು ನೋಡ್ಬೋದಲ್ಲ ನಮ್ಮ ಊರಿನ ಮಗುಗೇನೋ ಆಗಿದೆ ಅಂತ. ಯಾರು MLA ಆಗಬೇಕು, ಯಾವ ಜಾತಿಯವನ MLA ಆಗಬೇಕು, ಅದೆಲ್ಲ ಡಿಸೈಡ್ ಮಾಡ್ತೀರಿ ನೀವು. ಈಗ ನೋಡಿ, ಅವನನ್ನು ಹುಡುಕಿ ಆ ಮಗುನ ಲಿಂಗಾಯತನೋ ಒಕ್ಕಲಿಗನೋ
ಕುರುಬನೋ ದಲಿತನೋ ಹುಡುಕ್ರಿ, ಆಮೇಲೆ ಹೋಗಿ ನಿಮ್ಮ ಸಂಘಟನೆ ಇಲ್ವಾ ಮಾಡ್ಕೊಳ್ಳಿ, ಒಂದು 10 ಲಕ್ಷ ಕೊಡಿ ಮಗುಗೆ, ಆಗತ್ತಾ ನಿಮ್ಮ ಕೈಯಿಂದ? ಈ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಧ್ವನಿ ಆಗಿದ್ದೀವಿ ಅಂತಂದ್ರೆ ಉಳ್ಳವರದ್ದಲ್ಲ. ಪಾಲಿಟಿಕ್ಸು ತೋರಿಸ್ತೀವಿ, ಶ್ರೀರಾಮನನ್ನು ತೋರಿಸ್ತೀವಿ, ಸ್ಟಾರನ್ನು ತೋರಿಸ್ತೀವಿ, ಅದರ ಜೊತೆಗೆ ಪ್ರತಿದಿನ ನಿಮ್ಮ ಧ್ವನಿ ಅಂತ ಹಾಕಿದ್ದು ಇವರಿಗೂ ಧ್ವನಿಯಾಗಿರ್ತೀವಿ. ಯಾರೆಲ್ಲ ಅಧಿಕಾರಿಗಳು ಯಾಕೆ ಸಸ್ಪೆಂಡ್ ಆಗಲ್ಲ ಇದಕ್ಕೆ ಸಂಬಂಧಪಟ್ಟವರು? ಯಾಕೆ ಇವರನ್ನು ತೆಗೆದು ಬಿಸಾಕಲ್ಲ? ಇವರನ್ನೆಲ್ಲ ಬೆಸ್ಕಾಂ ಡಬಲ್ ಎಲ್ಲಿದ್ರು ಇಲ್ಲಿ ತನಕ? ವಿನಯ್, ಹಿಂಗೊಂಗಾಗಿದೆ, ಕಳೆದ 10 ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡ್ಬೋದಿತ್ತಲ್ಲ, ಮೇಲೆ ಎತ್ತಬೋದಿತ್ತಲ್ಲ ಅದನ್ನು. ಜಿಲ್ಲಾಧಿಕಾರಿಗಳು ವೆಂಕಟೇಶ್ ಅವರಿಗೆ, ನೀವೆಲ್ಲ ಇದ್ರಿ ಸರ್, ಅದ್ಭುತವಾಗಿ ಕೆಲಸ ಮಾಡಿದಂಥವ್ರು ನೀವು, ಇದರ ಬಗ್ಗೆ ಸೂಕ್ತ ತನಿಖೆಗೆ ಆಗ್ರಹಿಸಬೇಕು, ಸಸ್ಪೆಂಡ್ ಮಾಡಬೇಕು ಅವ್ರನ್ನ, ಇಲ್ಲಾಂದರೆ ಆಗಲ್ಲ. ನಾನು ಇತ್ತೀಚೆಗೆ ಇವತ್ತು ವಿಠಲಮೂರ್ತಿ ಅವರು ಬರೆದಂಥ, ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಬರೆದಂಥ ಒಂದು ಲೇಖನ ಓದ್ತಾ ಇದ್ದೆ. ಯಾವುದೋ ಒಂದು ಕಾಲೇಜಿಗೆ ಹೋಗಿದ್ರಂತೆ, ಕಾಲೇಜಿಗೆ ಏನೋ ಹೋಗಿದ್ರಂತೆ. ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಹುಡುಗರೆಲ್ಲ ಸೇರಿಬಿಟ್ಟು ಒಂದು ಅಪ್ಲಿಕೇಶನ್ ಕೊಟ್ಟರಂತೆ ಅವರಿಗೆ. ಅದ್ರಲ್ಲಿ ಏನಿತ್ತು ಅಂದರೆ, ಸರ್ ನಮಗೆ ತುಂಬ ದಿವಸ ನಮ್ಮದು ಹಾಜರಿ ಕಡಿಮೆ ಇದೆ, ನಾವು ಚಕ್ಕರ್ ಹಾಕಿದ್ವಿ ಕಾಲೇಜ್ಗೆ, ಆದರೆ ಈಗ ಎಕ್ಸಾಮ್ಗೆ ಬರೆಯೋಕ್ಕೆ ಬಿಡ್ತಾ ಇಲ್ಲ, ದಯವಿಟ್ಟು ನೀವು ಎಕ್ಸಾಮ್ ಬರೆಯೋಕ್ಕೆ ಬಿಡಬೇಕು ನಮ್ಮನ್ನು ಅಂತ ಹೇಳಿದ್ರಂತೆ. ವೀರಪ್ಪ ಮೊಯ್ಲಿ ಸೀದಾ ಎದ್ದು ಬಂದು ವೇದಿಕೆಯಲ್ಲಿ ಹೇಳಿದ್ರಂತೆ, ಯಾರೆಲ್ಲ ಇಷ್ಟು ಚಕ್ಕರ್ ಹೊಡೆದಿದ್ದಾರೆ, ಬಂಕ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿ ಅವ್ರನ್ನ ಎಕ್ಸಾಮ್ಗೆ ಕೂರಿಸಬೇಡಿ ಅಂತ. ಆಶ್ಚರ್ಯ ಆಯ್ತಾ ನಿಮಗೆ? ಹಾಗೇ ಮಾಡಬೇಕು ಕೆಲವರು. ನೀವು ತಪ್ಪುಗಳನ್ನು ಮಾಡಿಬಿಟ್ಟು ಅವಕಾಶ ಇದೆ ಅಂತಂದ್ಬಿಟ್ಟು ಗೆಲ್ಲುವಂಥ ಪ್ರಯತ್ನಗಳು ಮಾಡಬಾರ್ದು. ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳೋದು, ಸರ್, ಇಂಥ ಬೆಸ್ಕಾಮ ಮತ್ತೊಬ್ಬನೋ ಮಗದೊಬ್ಬನೋ ಬೇಜವಾಬ್ದಾರಿಗಳಿಗೆ ನಾವು ಚಾಟಿ ಬೀಸಿಲ್ಲ ಅಂತಂದರೆ ಸರಿಯಾಗಲ್ಲ. ಈ ರಾಜಕಾರಣಿಗಳು ನಮ್ಮನ್ನು ಸರಿ ಮಾಡ್ತಾರೆ ಅಂತಂದರೆ ಅವ್ರು ಮಾಡಲ್ಲ. ಯಾಕೆಂದರೆ ಅವ್ರಿಗೆ ತುಂಬ ಇದೆ, 40%. BJP ಕಾಲದಲ್ಲಿ 40% ಅಂತ ಹೇಳ್ತಾ ಇದ್ರಲ್ಲ, ಈಗ ಹೇಳಿ ಎಷ್ಟು ಪರ್ಸೆಂಟ್ ಇದೆ ಅಂತೇಳಿ, ಈಗ ಹೆಂಗೆ ಹೇಳ್ತಾರೆ ಗೊತ್ತಾ? ಹೋದಾಗ ನೋಡಿ, ನಾವೇನು ಹೆಚ್ಚು ಕೇಳಲ್ಲ, ಲಾಸ್ಟ್ ಟೈಮ್ ಏನು ಕೊಡ್ತಾ ಇದ್ದೀರಿ, ಹಳೆ ರೇಟಲ್ಲೇ ಕೊಡಿ ಅಂತಾರೆ. ಇವರು ಅಷ್ಟರಲ್ಲೇ ಇದ್ದಾರೆ 40%. ಆ್ಯಂಡ್ ಶಾಂತನಗೌಡರು, ಹೊನ್ನಾಳಿ ಶಾಸಕರು ಆ್ಯಂಡ್ ಮಾಜಿ ಶಾಸಕರು ರೇಣುಕಾಚಾರ್ಯ ಅವರು ಆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಆ ಬಾಲಕ ನರಳಾಡ್ತಾ ಇದ್ದಾನೆ 40 ದಿನಗಳಿಂದ. ಯಾರಿಗೂ ಜಾತಿ ಸಿಕ್ಕಿಲ್ಲೋ ಇನ್ನೂ ಕೂಡ, ಲಿಂಗಾಯತನೋ ಒಕ್ಕಲಿಗನೋ ಅಂತೇಳಿ. ಅಲ್ಲಿ ದಾವಣಗೆರೆಯ ಮಹಾನಾಯಕರೊಬ್ಬರು ಹೇಳ್ತಾ ಇದ್ರಲ್ಲ, ನಮ್ಮ ಜಾತಿಯವರ ನಾಯಿಪಾಡಾಗಿದೆ ಅಂತೇಳಿ. ಹಾಗಿದ್ರೆ ಈ ಬಾಲಕ ಯಾವ ಜಾತಿ ನನಗೆ ಗೊತ್ತಿಲ್ಲ. ಈ ಜಾತಿಯ ಒಬ್ಬ ನಾಯಕ ಯಾರಾದರೂ ಇರಬೇಕಲ್ಲ, ಅವ್ರು ಹೇಳಬೇಕಲ್ಲ ಆ ಬಾಲಕನ ನಾಯಿಪಾಡಾಗಿದೆ ಅಂತೇಳಿ. ಕೇವಲ ಅಧಿಕಾರಿಗೆ ವರ್ಗಕ್ಕೆ ಮಾತ್ರ MLA ಸೀಟ್ ಸಿಕ್ಕಿಲ್ಲ ಅಂತಂದರೆ ಮಾತ್ರ ಜಾತಿಗೆ ನಾಯಿಪಾಡಾಗದ? ಯಾವುದೋ ಒಂದು ಜಾತಿಯ ಬಾಲಕ ಈ ರೀತಿ ಒರಿಜಿನಲ್ನಲ್ಲಿ ನಾಯಿಪಾಡ್ತಾರ ಆಗಿದ್ದಾನೆ, ಆಗ ನಿಮ್ಮ ಕಣ್ಣು ಕಾಣಲ್ವಾ? ನನಗೆ ಆಶ್ಚರ್ಯ ಆಗುತ್ತೆ. ಒಕ್ಕಲಿಗರೋ ಲಿಂಗಾಯತರೋ ಮತ್ತೊಬ್ಬರ ರಾಜಕಾರಣದಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಸಿಕ್ಕಿಲ್ಲ ಅಂತೇಳಿ ನಾಯಿಪಾಡಂತೆ, ಒಳ್ಳೊಳ್ಳೆ MLA ಪೋಸ್ಟ್ ಸಿಕ್ಕಿಲ್ಲ ಅಂತ ನಾಯಿಪಾಡಂತೆ, ಮಿನಿಸ್ಟ್ರ್ ಪೋಸ್ಟ್ ಸಿಕ್ಕಿಲ್ಲ ಅಂತ ನಾಯಿಪಾಡಂತೆ. ಈ ಮಗುಗೊಂದು ಜಾತಿ ಇದೆಯಲ್ಲ, ಇದು ನಾಯಿಪಾಡಲ್ವಾ? ಆ್ಯಂಡ್ ನೋಡಿ.